ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಅತ್ರ ಶ್ರೀ ವಿಜಯ ಭೂತಿ ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಗಂಗಾ ತೀರದಲ್ಲಿ ಯುಧಿಷ್ಠಿರನು ತನ್ನ ಬಂಧುಗಳಿಗೆಲ್ಲ ಉದಕ ಕ್ರಿಯೆಗಳನ್ನು ಮಾಡಿದ ಮೇಲೆ ವ್ಯಾಸ ನಾರದರೆ ಮೊದಲಾದ ಮಹರ್ಷಿಗಳನ್ನು ಸಂಧಿಸಿದುದು. ಅಲ್ಲಿ ಯುಧಿಷ್ಠಿರನು ನಾರದನನ್ನು ಕುರಿತು ತನಗೆ ಕರ್ಣನ ಪೂರ್ವ ವೃತ್ತಾಂತವನ್ನು ತಿಳಿಸಬೇಕೆಂದು ಪ್ರಾರ್ಥಿಸಿದುದು ಎಂಬ ಮೊದಲನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದೊಂದಿಗೆ ಶಾಂತಿ ಪರ್ವವು ಹಾಗೂ ಅದರಲ್ಲಿನ ಉಪಪರ್ವವಾದ ರಾಜಧರ್ಮ ಪರ್ವವು ಪ್ರಾರಂಭವಾಗುತ್ತಿದೆ. ವೈಶಂಪಾಯನನು ಜನಮೇಜಯನನ್ನು ಕುರಿತು, ರಾಜೇಂದ್ರ, ಕೇಳು, ಆ ಗಂಗಾ ತೀರದಲ್ಲಿ ಪಾಂಡವರು, ವಿದುರನು, ಧೃತರಾಷ್ಟ್ರನು, ಇನ್ನು ಭರತ ಕುಲದ ಸ್ತ್ರೀಯರು ಯುದ್ಧದಲ್ಲಿ ಹತರಾದ ತಮ್ಮ ಬಂಧುವರ್ಗಕ್ಕೆಲ್ಲ ತರ್ಪಣ ಕಾರ್ಯಗಳನ್ನು ಮುಗಿಸಿದರು. ಮಹಾತ್ಮರಾದ ಕುರುವಂಶದವರೆಲ್ಲರೂ ಅಶೌಚ ನಿವೃತ್ತಿಯಿಂದ ಶುದ್ಧರಾಗುವುದಕ್ಕಾಗಿ ಪಟ್ಟಣದ ಹೊರಗೆ ಆ ಗಂಗಾ ತೀರದಲ್ಲಿಯೇ 1 ತಿಂಗಳವರೆಗೆ ವಾಸ ಮಾಡುತ್ತಿದ್ದರು. ಇಷ್ಟರಲ್ಲಿ ತಪಸ್ಸಿದ್ದರು, ಬ್ರಹ್ಮರ್ಷಿ ಶ್ರೇಷ್ಠರು ಆದ ವ್ಯಾಸ, ನಾರದರು, ದೇವಲ ಮಹರ್ಷಿಯು, ದೇವಸ್ಥಾನ ಕಣ್ವರೆಂಬ ಮಹರ್ಷಿಗಳು, ಇವರೆಲ್ಲರ ಮುಖ್ಯ ಶಿಷ್ಯರು, ಇನ್ನು ವೇದ ವಿಶಾರದರು, ಪ್ರಜ್ಞಾವಂತರು ಆದ ಅನೇಕ ಬ್ರಾಹ್ಮಣರು, ಗೃಹಸ್ಥರು, ಸ್ನಾತಕರು ಆದ ಅನೇಕ ಸತ್ಪುರುಷರು ಆಗ ತರ್ಪಣ ಕಾರ್ಯಗಳನ್ನೆಲ್ಲ ಮುಗಿಸಿ ಗಂಗಾ ತೀರದಲ್ಲಿ ವಾಸ ಮಾಡುತ್ತಿದ್ದ ಧರ್ಮರಾಜನನ್ನು ನೋಡುವುದಕ್ಕಾಗಿ ಬಂದರು. ಆ ಮಹಾತ್ಮರೆಲ್ಲರೂ ಧರ್ಮರಾಜನನ್ನು ಕಂಡು ಅವನಿಂದ ತಾವು ಯಥೋಚಿತ ಪೂಜಾದಿಗಳನ್ನು ಕೈಗೊಂಡು ತಮಗೆ ಯೋಗ್ಯವಾದ ಉತ್ತಮಾಸನಗಳಲ್ಲಿ ಕುಳಿತರು. ಆ ಮಹರ್ಷಿಗಳೆಲ್ಲರೂ ಕಾಲೋಚಿತವಾದ ಉಪಚಾರಗಳನ್ನು ಪಡೆದು ಪವಿತ್ರವಾದ ಆ ಭಾಗೀರಥಿಯ ತೀರದಲ್ಲಿ ಧರ್ಮರಾಜನ ಸುತ್ತಲೂ ಕುಳಿತ ಮೇಲೆ ಬಂಧು ವ್ಯಸನದಿಂದ ಕೊರಗುತ್ತಿದ್ದ ಆ ಯುಧಿಷ್ಠಿರನ ಬಳಿಗೆ 100,000 ಲೆಕ್ಕದಿಂದ ಮಹರ್ಷಿಗಳು ಬಂದು ದುಃಖ ಸಮಾಧಾನ ವಾಕ್ಯಗಳನ್ನು ಹೇಳಿ ಹೋಗುತ್ತಿದ್ದರು. ಈ ನಡುವೆ ನಾರದ ಮುನಿಯು ವ್ಯಾಸಾದಿಗಳೊಡನೆ ಬಂದು ಧರ್ಮರಾಜನನ್ನು ಮಾತಾಡಿಸಿ ಅವನಿಗೆ ಕಾಲೋಚಿತವಾದ ಈ ವಾಕ್ಯಗಳನ್ನು ಹೇಳತೊಡಗಿದನು. ಧರ್ಮರಾಜ, ನಿನ್ನ ತಮ್ಮನಾದ ಅರ್ಜುನನ ಬಾಹುಬಲದಿಂದಲೂ ಶ್ರೀಕೃಷ್ಣನ ಅನುಗ್ರಹ ಬಲದಿಂದಲೂ ನೀನು ಈ ಸಮಸ್ತ ಭೂಮಿಯನ್ನು ಜಯಿಸಿದೆ. ಸ್ವಧರ್ಮದಿಂದಲೇ ನೀನು ಈ ಭೂಮಿಯನ್ನು ಸಾಧಿಸಿದೆ. ಲೋಕ ಭಯಂಕರವಾದ ಆ ಯುದ್ಧದಲ್ಲಿ ನೀನು ಅದೃಷ್ಟವಶದಿಂದ ಬಿಡುಗಡೆ ಹೊಂದಿ ಬಂದಿರುವೆ. ನೀನು ಕ್ಷತ್ರಿಯ ಧರ್ಮದಲ್ಲಿ ನೆಲೆಗೊಂಡಂತಾಯಿತು. ಇನ್ನು ನಿನ್ನ ಮನಸ್ಸಿಗೆ ತೃಪ್ತಿಯುಂಟಾಯಿತಷ್ಟೇ. ಶತ್ರುಜಯದಿಂದ ತೃಪ್ತನಾದ ನೀನು ನಿನ್ನ ಮಿತ್ರರನ್ನೆಲ್ಲ ಸಂತೋಷಗೊಳಿಸುತ್ತಿರುವೆಯಷ್ಟೇ. ಇಂತಹ ದೊಡ್ಡ ರಾಜಸಂಪತ್ತನ್ನು ಪಡೆದ ನಿನಗೆ ಇನ್ನೇನು ಮನಸ್ಸಿನಲ್ಲಿ ಚಿಂತೆಗೆ ಕಾರಣವಿಲ್ಲವಷ್ಟೇ ಎಂದನು. ಅದಕ್ಕೆ ಆ ಧರ್ಮರಾಜನು, ಮುನೀಂದ್ರ, ವಾಸ್ತವವೇ ಶ್ರೀಕೃಷ್ಣನ ಬಾಹುಬಲದ ಆಶ್ರಯದಿಂದ ಈ ಸಮಸ್ತ ಭೂಮಿಯನ್ನು ನಾನು ಜಯಿಸಿದಂತಾಯಿತು. ನಿಮ್ಮಂತಹ ಬ್ರಾಹ್ಮಣರ ಅನುಗ್ರಹ ಬಲದಿಂದಲೂ ಭೀಮಾರ್ಜುನರ ಬಾಹುಬಲದಿಂದಲೂ ಕೌರವ ರಾಜ್ಯವು ಈಗ ನನ್ನ ಕೈವಶವಾಯಿತು. ಆದರೆ ನನ್ನ ಹೃದಯದಲ್ಲಿ ಇದೊಂದು ಮಹಾ ದುಃಖವು ಅನವರತವು ನನ್ನನ್ನು ದಹಿಸುತ್ತಿರುವುದು. ನಾನು ಈಗಿನ ಯುದ್ಧದಲ್ಲಿ ಮಹಾಭಯಂಕರವಾದ ಬಂಧುಕ್ಷಯಕ್ಕೆ ಕಾರಣಭೂತನಾದನು. ಸುಭದ್ರೆಯ ಮಗನಾದ ಅಭಿಮನ್ಯು, ದ್ರೌಪದಿಯ ಮಕ್ಕಳಾದ ಉಪಪಾಂಡವರು ಮೊದಲಾಗಿ ನಮ್ಮ ಪ್ರಿಯ ಪುತ್ರರನ್ನೆಲ್ಲ ನಾನು ಈಗಿನ ಯುದ್ಧದಲ್ಲಿ ಕೊಲೆಗೆ ಗುರಿ ಮಾಡಿದೆನು. ಆದುದರಿಂದ ಹೇ ಭಗವನ್, ಈಗಿನ ಜಯವು ನನಗೆ ಅಪಜಯದಂತೆಯೇ ತೋರುತ್ತಿದೆ. ದ್ವಾರಕೆಯಲ್ಲಿರುವ ನನ್ನ ಸೊಸೆಯಾದ ಸುಭದ್ರೆಯು ಈಗಲೇ ಯುದ್ಧರಂಗದಿಂದ ಹಿಂತಿರುಗಿ ಹೋದ ಕೃಷ್ಣನನ್ನು ಕಂಡಾಗ ಏನು ಹೇಳುವಳು? ಮಕ್ಕಳಲ್ಲಿ ಬಹು ಪ್ರೀತಿಯಿಂದಿದ್ದ ದ್ರೌಪದಿಯು ಈಗ ತನ್ನ ಎಲ್ಲ ಮಕ್ಕಳನ್ನು, ಅನೇಕ ಬಂಧುಗಳನ್ನು ಕಳೆದುಕೊಂಡು ಬಹಳ ದೀನ ದಶೆಯಲ್ಲಿದ್ದರು ನಮ್ಮ ಪ್ರೀತಿಗಾಗಿಯೂ ನಮ್ಮ ಹಿತಕ್ಕಾಗಿಯೂ ಕಷ್ಟಪಡುತ್ತಿರುವುದು ನನಗೆ ಇನ್ನೂ ಮೇಲೆ ಮೇಲೆ ದುಃಖವನ್ನೇ ಹೆಚ್ಚಿಸುತ್ತಿದೆ. ಓ ನಾರದ ಮುನೀಂದ್ರ, ಈ ಮತ್ತೊಂದು ದುಃಖ ವಿಚಾರವನ್ನು ನಾನು ನಿಮ್ಮಲ್ಲಿ ತಿಳಿಸುವೆನು. ನನ್ನ ತಾಯಿಯಾದ ಕುಂತಿಯು ಒಂದು ರಹಸ್ಯವನ್ನು ನಮಗೆ ತಿಳಿಸದೆ ಮರೆಸಿಟ್ಟುದರಿಂದ ನಾನು ಮಹತ್ತಾದ ಈ ದುಃಖಕ್ಕೆ ಗುರಿಯಾದೆ. ಈಗಿನ ಯುದ್ಧದಲ್ಲಿ ನಮಗಿದಿರಾಗಿ ಯುದ್ಧ ಮಾಡಿದ ಕರ್ಣನು 10,000 ಆನೆಗಳ ಬಲವುಳ್ಳವನು, ಲೋಕದಲ್ಲಿ ತನಗೆ ಇದಿರಿಲ್ಲದವನು, ಸಿಂಹದಂತೆ ಧೀರವಾದ ನಡೆಯುಳ್ಳವನು, ಜಯಶೀಲನು, ದೃಢ ವ್ರತವುಳ್ಳವನು, ಕೌರವರಿಗೆಲ್ಲ ಮುಖ್ಯವಾದ ಬೆಂಬಲವಾಗಿದ್ದವನು, ಸ್ವಾಭಿಮಾನವುಳ್ಳವನು, ತೀವ್ರ ಪರಾಕ್ರಮಿ, ಶತ್ರುಗಳ ಮೇಲ್ಮೆಯನ್ನು ಸಹಿಸದವನು, ಯಾವಾಗಲೂ ಉತ್ಸಾಹಶೀಲನು, ಪ್ರತಿ ಯುದ್ಧದಲ್ಲಿಯೂ ನಮ್ಮನ್ನು ಅಡಗಿಸುತ್ತಿದ್ದವನು, ಬಹುಶೀಘ್ರವಾದ ಅಸ್ತ್ರ ಪ್ರಯೋಗ ಚಾತುರ್ಯವುಳ್ಳವನು, ವಿಚಿತ್ರವಾಗಿ ಯುದ್ಧ ಮಾಡತಕ್ಕವನು, ಮಹಾ ಧೀಮಂತನು, ಆಶ್ಚರ್ಯ ಪರಾಕ್ರಮವುಳ್ಳವನು,
ಅಂತಹ ಕರ್ಣನು ನನಗೆ ಸಾಕ್ಷಾತ್ ಸಹೋದರನೆಂದು, ನನ್ನ ತಾಯಿಯಾದ ಕುಂತಿಗೆ ರಹಸ್ಯವಾಗಿ ಹುಟ್ಟಿದ ಮಗನೆಂದು ನನಗೆ ಆಮೇಲೆ ತಿಳಿಯಿತು. ನನ್ನ ತಾಯಿಯು ಆ ಕರ್ಣನಿಗೆ ಜಲಕ್ರಿಯೆಯನ್ನು ಮಾಡುವಾಗ ಆ ರಹಸ್ಯವನ್ನೆಲ್ಲ ನನಗೆ ತಿಳಿಸಿದಳು. ಸಮಸ್ತ ಗುಣಗಳಿಂದೊಪ್ಪುತ್ತಿದ್ದ ಆ ಮಗನನ್ನು ನನ್ನ ತಾಯಿಯು ಹುಟ್ಟಿದೊಡನೆ ಒಂದು ಪೆಟ್ಟಿಗೆಯಲ್ಲಿಟ್ಟು ಗಂಗಾ ಪ್ರವಾಹದ ನೀರಿನ ಮೇಲೆ ತೇಲು ಬಿಟ್ಟು ಬಂದುದಾಗಿ ತಿಳಿಸಿದಳು. ಈ ರಹಸ್ಯವು ಯಾರಿಗೂ ತಿಳಿಯದುದರಿಂದ ಲೋಕದಲ್ಲಿ ಜನರು ಅವನನ್ನು ಸೂತಪುತ್ರನೆಂದು, ರಾಧೆ ಎಂಬುವಳ ಮಗನೆಂದು ತಿಳಿದಿದ್ದರು. ಆತನು ಸೂರ್ಯಾನುಗ್ರಹದಿಂದ ನನ್ನ ತಾಯಿಯ ಗರ್ಭದಲ್ಲಿಯೇ ಜನಿಸಿದವನು. ಒಂದೇ ತಾಯಿಯ ಗರ್ಭ ಸಂಬಂಧದಿಂದ ನಮಗೆ ಸಾಕ್ಷಾತ್ ಸಹೋದರನು. ಇದೊಂದನ್ನು ತಿಳಿಯದ ನಾನು ಕೇವಲ ರಾಜ್ಯಲೋಭದಿಂದ ಅವನನ್ನು ಯುದ್ಧದಲ್ಲಿ ಕೊಲ್ಲಿಸಿಬಿಟ್ಟೆನು. ಬೆಂಕಿಯು ಹತ್ತಿಯ ರಾಶಿಯನ್ನು ಹೇಗೋ ಹಾಗೆ ಇದು ನನ್ನ ದೇಹವನ್ನೆಲ್ಲ ಬಲವಾಗಿ ದಹಿಸುತ್ತಿದೆ. ನನ್ನ ತಮ್ಮನಾದ ಅರ್ಜುನನಿಗೂ ಮೊದಲು ಈ ರಹಸ್ಯವು ತಿಳಿದಿರಲಿಲ್ಲ. ಭೀಮನಿಗಾಗಲಿ ನಕುಲ ಸಹದೇವರಿಗಾಗಲಿ ಈ ಅಂಶವು ತಿಳಿಯದು. ಆ ಕರ್ಣನು ಮಾತ್ರ ಈ ನಿಜಾಂಶವೆಲ್ಲವನ್ನು ಚೆನ್ನಾಗಿ ತಿಳಿದಿದ್ದನು. ಹಿಂದೆ ನನ್ನ ತಾಯಿಯೇ ನಮ್ಮಲ್ಲಿ ಕಲಹ ಶಾಂತಿಯನ್ನುದ್ದೇಶಿಸಿ ಕರ್ಣನ ಬಳಿಗೆ ಹೋಗಿ, ಕುಮಾರ, ನೀನು ನನ್ನ ಮಗನು ಎಂದು ನಿಜಾಂಶವನ್ನು ತಿಳಿಸಿ ನಮ್ಮ ಕಡೆಗೆ ಬಂದು ಸೇರುವಂತೆ ಅವನಲ್ಲಿ ಸಂಧಿ ಪ್ರಸ್ತಾವವನ್ನು ಮಾಡಿದುದಾಗಿ ನಾವು ಕೇಳಿದೆವು. ಅದಕ್ಕೆ ಅವನು ಸಮ್ಮತಿಸದೆ ಅವಳನ್ನು ಕುರಿತು, ಅಮ್ಮ, ನೀನು ನನ್ನೊಡನೆ ಈ ಮಾತನಾಡುವುದು ಬಹಳ ಅನುಚಿತವು. ನಾನು ದುರ್ಯೋಧನನನ್ನು ಎಂದಿಗೂ ಬಿಟ್ಟು ಬರುವವನಲ್ಲ. ಹಾಗೆ ನಾನು ಅವನನ್ನು ಈ ಸಮಯದಲ್ಲಿ ನಿರಾಕರಿಸಿ ಬಂದರೆ ಲೋಕದಲ್ಲಿ ನಾನು ಮಹಾ ಕೃತಜ್ಞನೆಂದು, ಘಾತುಕನೆಂದು, ಅನಾರ್ಯನೆಂದು ಅಪವಾದಕ್ಕೀಡಾಗುವೆನು. ಒಂದು ವೇಳೆ ಈಗ ನಾನು ನಿನ್ನ ಮಾತಿಗಾಗಿ ಯುಧಿಷ್ಠಿರನೊಡನೆ ಸಂಧಿ ಮಾಡಿಕೊಂಡರೂ ನಾನು ಯುದ್ಧದಲ್ಲಿ ಅರ್ಜುನನಿಗೆ ಹೆದರಿ ನಿಮ್ಮ ಕಡೆಗೆ ಬಂದು ಸೇರಿದುದಾಗಿ ಜನರು ತಿಳಿಯುವರು. ಆದುದರಿಂದ ಈಗಿನ ಯುದ್ಧದಲ್ಲಿ ನಾನು ಕೃಷ್ಣಾರ್ಜುನರಿಬ್ಬರನ್ನು ಜಯಿಸಿ ಬಂದು ಆಮೇಲೆ ಬೇಕಾದರೆ ನಿನ್ನ ಮಾತಿನಂತೆ ಧರ್ಮಪುತ್ರನೊಡನೆ ಸಂಧಿಯನ್ನು ಮಾಡಿಕೊಳ್ಳುವೆನು ಎಂದು ಹೇಳಿಬಿಟ್ಟನಂತೆ. ಆಗ ತಿರುಗಿ ನನ್ನ ತಾಯಿಯು ಅವನೊಡನೆ, ಹಾಗಿದ್ದರೆ ಕುಮಾರ, ನೀನು ಬೇಕಾದ ಹಾಗೆ ಅರ್ಜುನನೊಡನೆ ಯುದ್ಧ ಮಾಡು, ಆದರೆ ನನ್ನ ಬೇರೆ 4 ಮಕ್ಕಳನ್ನಾದರೂ ಕೊಲ್ಲುವುದಿಲ್ಲವೆಂದು ನನಗೆ ಅಭಯವನ್ನು ಕೊಡು ಎಂದಳು. ಹೀಗೆ ದೈನ್ಯದಿಂದ ಯಾಚಿಸುತ್ತಾ ನಡುಗುತ್ತಿರುವ ತಾಯಿಯನ್ನು ನೋಡಿ ಕರ್ಣನು ಕೈಮುಗಿಯುತ್ತಾ, ಅಮ್ಮ, ನಿನ್ನ ಆ 4 ಮಂದಿ ಮಕ್ಕಳು ನನ್ನ ಕೈಯಲ್ಲಿ ಕೊಲೆಗೀಡಾಗುವ ಸ್ಥಿತಿಗೆ ಬಂದಾಗಲೂ ನಾನು ಅವರನ್ನು ಕೊಲ್ಲುವುದಿಲ್ಲ. ನಾನು ಯುದ್ಧದಲ್ಲಿ ಸತ್ತರೆ ಅರ್ಜುನನೊಡನೆಯಾಗಲಿ, ಅರ್ಜುನನು ಸತ್ತರೆ ನನ್ನೊಡನೆಯಾಗಲಿ ನಿನಗೆ ಹೇಗೂ 5 ಮಂದಿ ಮಕ್ಕಳು ಉಳಿಯುವರು. ಹೆದರಬೇಡ, ಹೋಗು ಎಂದನು. ಆಗ ಪುತ್ರವತ್ಸಲೆಯಾದ ಕುಂತಿಯು ತಿರುಗಿ ಕರ್ಣನನ್ನು ನೋಡಿ, ಕುಮಾರ, ಸರಿ, ಹಾಗೆಯೇ ಮಾಡು. ನಿನ್ನ ಸಹೋದರರಲ್ಲಿ ಯಾರಿಗೆ ನೀನು ಕ್ಷೇಮವನ್ನು ಕೋರುವೆಯೋ ಅವರಿಗಾದರೂ ಕ್ಷೇಮವನ್ನು ಮಾಡು, ಹೀಗೆಂದು ಹೇಳಿ ನನ್ನ ತಾಯಿಯು ಅಲ್ಲಿಂದ ಹಿಂತಿರುಗಿ ಮನೆಗೆ ಹೋದಳಂತೆ. ಅವನ ರಹಸ್ಯವಾಗಲಿ ಕುಂತಿಯ ರಹಸ್ಯವಾಗಲಿ ಹೊರಬೀಳದಿದ್ದುದರಿಂದ ಮಹಾ ಧನುರ್ಧಾರಿಯಾದ ಕರ್ಣನು ಯುದ್ಧದಲ್ಲಿ ತನ್ನ ಸ್ವಂತ ತಮ್ಮನಾದ ಅರ್ಜುನನಿಂದಲೇ ಹತನಾದನು. ಅವನು ಸತ್ತ ಮೇಲೆಯೇ ನಾನು ನನ್ನ ತಾಯಿಯ ಬಾಯಿಂದ ಕರ್ಣನು ನನಗೆ ಹಿರಿಯಣ್ಣನೆಂಬುದನ್ನು ಕೇಳಿ ತಿಳಿದೆನು. ಅಂತಹ ಸಹೋದರನ ಕೊಲೆಗೆ ನಾನು ಕಾರಣನಾದುದಕ್ಕಾಗಿ ನನ್ನ ಹೃದಯವು ಬಹಳ ತೀವ್ರವಾಗಿ ತಪಿಸುತ್ತಿರುವುದು. ಆ ಕರ್ಣನು ಈಗ ಬದುಕಿದ್ದ ಪಕ್ಷದಲ್ಲಿ ಕರ್ಣ ಅರ್ಜುನರಿಬ್ಬರ ಸಹಾಯದಿಂದ ನಾನು ದೇವೇಂದ್ರನನ್ನಾದರೂ ಲಕ್ಷ್ಯ ಮಾಡದೆ ಜಯಿಸಬಲ್ಲವನಾಗುತ್ತಿದ್ದೆನು. ಹಿಂದೆ ದುರಾತ್ಮರಾದ ಧೃತರಾಷ್ಟ್ರ ಪುತ್ರರು ನನ್ನನ್ನು ಬಹಳ ಅವಮಾನಕ್ಕೆ ಗುರಿ ಮಾಡುತ್ತಿದ್ದಾಗ ನನಗೆ ಉಕ್ಕಿ ಬಂದ ಕೋಪವು ಕೂಡ ಆ ಕರ್ಣನ ಮುಖವನ್ನು ಕಂಡೊಡನೆ ಹೇಗೋ ಶಾಂತವಾಗಿ ಅಡಗಿ ಹೋಗುತ್ತಿದ್ದಿತು. ಅದೇ ದ್ಯೂತ ಸಭೆಯಲ್ಲಿ ಆ ಕರ್ಣನು ದುರ್ಯೋಧನನ ಹಿತವನ್ನು ಕೋರಿ ನಮ್ಮನ್ನು ನೋಡಿ ನೋಡಿ ಮರ್ಮ ಭೇದಕವಾಗಿ ಹೇಳುತ್ತಿದ್ದ ಕ್ರೂರ ವಾಕ್ಯಗಳನ್ನು ಕೇಳುತ್ತಿದ್ದಾಗಲೂ ಅವನ ವಾದಗಳನ್ನು ನೋಡಿದಾಗ ನನಗೆ ಆ ಕೋಪವು ಎಲ್ಲಿಯೋ ಅಡಗಿ ಹೋಗುತ್ತಿದ್ದಿತು. ನನ್ನ ತಾಯಿಯಾದ ಕುಂತಿ ದೇವಿಯ ಪಾದಗಳನ್ನು ಹೇಗೋ ಹಾಗೆಯೇ ನಾನು ಆ ಕರ್ಣನ ಪಾದಗಳನ್ನು ಭಾವಿಸುತ್ತಿದ್ದೆನು. ತಾಯಿಯಲ್ಲಿದ್ದ ಗೌರವವೇ ನನಗೆ ಅವನಲ್ಲಿಯೂ ಉಂಟಾಗುತ್ತಿದ್ದಿತು. ಅದಕ್ಕೇನು ಕಾರಣವೆಂದು ನಾನು ಎಷ್ಟೆಷ್ಟು ವಿಧವಾಗಿ ಯೋಚಿಸಿದರೂ ತೋರುತ್ತಿರಲಿಲ್ಲ. ಆ ಯುದ್ಧದಲ್ಲಿ ಕರ್ಣನ ರಥಚಕ್ರವನ್ನು ಭೂಮಿಯು ಕಚ್ಚಿ ಹಿಡಿದ ಕಾರಣವೇನೆಂದು ತಿಳಿಯದು. ನನ್ನ ಭ್ರಾತೃವಾದ ಅವನಿಗೆ ಶಾಪ ಬಂದುದು ಹೇಗೆಂದು ತಿಳಿಯದು. ನಾರದ ಮುನೀಂದ್ರ, ಆ ಅಂಶಗಳೆರಡನ್ನು ನೀನು ನನಗೆ ತಿಳಿಸಬೇಕು. ಅವನ್ನೆಲ್ಲ ನಿನ್ನಿಂದ ಯಥಾವತ್ತಾಗಿ ತಿಳಿಯಬೇಕೆಂದು ನನ್ನ ಕೋರಿಕೆ. ನೀನು ಲೋಕದಲ್ಲಿ ಹಿಂದೆ ನಡೆದುದು, ಮುಂದೆ ನಡೆಯತಕ್ಕದ್ದು ಇವನ್ನೆಲ್ಲ ತಿಳಿಯಬಲ್ಲವನು. ಸರ್ವಜ್ಞನು ಹುಟ್ಟಿದೊಡನೆಯೇ ಒಂದು ಪೆಟ್ಟಿಗೆಯಲ್ಲಿಟ್ಟು
ಗಂಗಾ ಪ್ರವಾಹದ ನೀರಿನ ಮೇಲೆ ತೇಲು ಬಿಟ್ಟು ಬಂದುದಾಗಿ ನಮ್ಮ ತಾಯಿಯು ತಿಳಿಸಿದಳು. ಈ ರಹಸ್ಯವು ಯಾರಿಗೂ ತಿಳಿಯದುದಾಗಿತ್ತು. ನೀನು ವಿದ್ವಾಂಸನು, ಸರ್ವಜ್ಞನು. ಆದುದರಿಂದ ಹೇ ಭಗವನ್, ಇದರ ನಿಜಾಂಶವನ್ನೆಲ್ಲ ನನಗೆ ತಿಳಿಸಬೇಕು ಎಂದನು. ಇದು ಮೊದಲನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.